Hello everyone, let us see the continuation of the domain class model in this presentation. As we have seen the first 4 steps, that is finding classes, keeping the right classes, preparing a data dictionary and finding the association in the last presentation. Let us see the next few steps in this particular presentation. As we have built or once we have find out the association, let us see the next step. Association na find out ಮಾಡಾದ್ಮೇಲೆ ಯಾವ association ನ ಇಟ್ಕೊಬೇಕು, that is which association is correct and the which one is wrong. So we should keep only the right association. ಈ right association ನ ಹೆಂಗಪ್ಪ ನಾವು ಐಡೆಂಟಿಫೈ ಮಾಡೋದು ಅಂತ ಅಂದ್ರೆ, for that we have to follow some of the criteria. ಅದಕ್ಕೊಂದಷ್ಟು ರೂಲ್ಸ್ ಇದೆ. ಅದು ಯಾವ್ಯಾವುದು ಅಂತ ಅಂದ್ರೆ, the first one is the association between the eliminated classes. Eliminated classes ಮಧ್ಯ ಏನಾದ್ರೂ ನಮಗೆ ಅಸೋಸಿಯೇಷನ್ ಇದೆ ಅಂತ ಅಂದ್ರೆ then we have to eliminate. ಯಾಕೆಂದ್ರೆ ಕ್ಲಾಸಸ್ ನ ಎಲಿಮಿನೇಟ್ ಮಾಡಿರೋದ್ರಿಂದ ನಾವು ಅದ್ರ ಮಧ್ಯ ಇರೋ ಅಸೋಸಿಯೇಷನ್ ಏನ್ ಮಾಡ್ತೀವಿ, ಎಲಿಮಿನೇಟ್ ಮಾಡ್ತೀವಿ. ಅಂಡ್ ಏನಾದ್ರೂ ಬೇರೆ ಕ್ಲಾಸಸ್ ಮಧ್ಯೆ ಮತ್ತೆ ಅಸೋಸಿಯೇಷನ್ ಇದೆಯಾ ಅಂತ ಚೆಕ್ ಮಾಡ್ಬೇಕು. ಸೊ ಇದಕ್ಕೆ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ನಾವು ಬ್ಯಾಂಕಿಂಗ್ ದಟ್ ಈಸ್ ಯುವರ್ ATM ಎಕ್ಸಾಂಪಲ್ ನ ಕನ್ಸಿಡರ್ ಮಾಡಿದ್ರೆ, ಬ್ಯಾಂಕಿಂಗ್ ನೆಟ್ವರ್ಕ್ ಇನ್ಕ್ಲೂಡ್ಸ್ ಕ್ಯಾಶಿಯರ್ ಸ್ಟೇಷನ್ ಇರುತ್ತೆ, ATMs ಇರುತ್ತೆ. ವೇರ್ ATM ಏನ್ ಮಾಡುತ್ತೆ, ಕ್ಯಾಶ್ ನ ಡಿಸ್ಪೆನ್ಸ್ ಮಾಡುತ್ತೆ, ರೆಸಿಪ್ಟ್ ಕೊಡುತ್ತೆ. ವೇರ್ ಬ್ಯಾಂಕ್ ಪ್ರೊವೈಡ್ಸ್ ದಿ ಸಾಫ್ಟ್ವೇರ್ ಫಾರ್ ಆಲ್ ದೀಸ್ ಪರ್ಟಿಕ್ಯುಲರ್ ಥಿಂಗ್ಸ್. ಕಾಸ್ಟ್ appropriated to bank systems provides record keeping and system provides security. So you have to eliminate the association between the eliminated classes. ಏನಾದ್ರೂ eliminated classes ಮಧ್ಯೆ ಅಸೋಸಿಯೇಷನ್ ಇದೆ ಅಂತ ಅಂದ್ರೆ ಎಲಿಮಿನೇಟ್ ಮಾಡ್ತೀರಾ. ಇಲ್ಲೂ ಅಷ್ಟೇ, ಕ್ಯಾಶಿಯರ್ ಸ್ಟೇಷನ್ ಮತ್ತೆ ATMs ಮಧ್ಯೆ ಇರೋ ಅಂದ್ರೆ ಅಸೋಸಿಯೇಷನ್ ನ ಎಲಿಮಿನೇಟ್ ಮಾಡ್ತೀವಿ, ಬಿಕಾಸ್ ATM ಗೆ ಸಪರೇಟ್ ಸಾಫ್ಟ್ವೇರ್ ಇರುತ್ತೆ ಅಂಡ್ ಬ್ಯಾಂಕ್ ಅಲ್ಲಿ ಕ್ಯಾಶಿಯರ್ ಗೆ ಸಪರೇಟ್ ಸಾಫ್ಟ್ವೇರ್ ಇರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಇರೆಲೆವೆಂಟ್ ಅಥವಾ ಇಂಪ್ಲಿಮೆಂಟೇಷನ್ ಅಸೋಸಿಯೇಷನ್ಸ್ ಏನಾದ್ರೂ ಇದ್ರೆ, ಎಲಿಮಿನೇಟ್ ಎನಿ ಅಸೋಸಿಯೇಷನ್ ವಿಚ್ ಇಸ್ ಔಟ್ಸೈಡ್ ದ ಪ್ರಾಬ್ಲಮ್ ಡೊಮೇನ್. ಅಂದ್ರೆ ನಾವು ಕೊಟ್ಟಿರೋ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಗೆ ಮತ್ತೆ ನಾವು ಅಂದ್ರೆ ಅಸೈನ್ ಮಾಡಿರೋ ರಿಲೇಶನ್ಶಿಪ್ ಅಂದ್ರೆ ಅಸೋಸಿಯೇಷನ್ ಗೆ ಏನು ಮೀನಿಂಗ್ ಇಲ್ಲ ಅಂತ ಅಂದ್ರೆ ಅಂತ ಅಸೋಸಿಯೇಷನ್ಸ್ ನ ಏನ್ ಮಾಡ್ಬೇಕು, ಎಲಿಮಿನೇಟ್ ಮಾಡ್ಬೇಕು, ವಿಚ್ ಇಸ್ ಔಟ್ಸೈಡ್ ದ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಡೊಮೇನಿಗೆ ಆಚೆ ಕಡೆ, ಮೀನ್ಸ್ ಇಫ್ ಇಟ್ ಇಸ್ ಔಟ್ ಆಫ್ ದಟ್ ಪರ್ಟಿಕ್ಯುಲರ್ ಡೊಮೇನ್, then we have to eliminate that particular association. Coming to the example, again in the ATM, system handles concurrent accessing implementation concept, but real world objects are inherently concurrent. ಸೊ ಇಂಪ್ಲಿಮೆಂಟೇಷನ್ ಅಲ್ಲಿ ಏನಾಗುತ್ತೆ, ಆಕ್ಸೆಸಿಂಗ್ ಅಲ್ಗಾರಿದಮ್ ನಾವ್ ಏನ್ ಯೂಸ್ ಮಾಡ್ತೀವಿ ಅದನ್ನು ಕನ್ಕರೆಂಟ್ ಆಗಿ ಇರಬೇಕು. ನೆಕ್ಸ್ಟ್ ವಿ ಹ್ಯಾವ್ ದಿ ಡೇಟಾ ಡಿಕ್ಷನರಿ. ATM ಕ್ಲಾಸಸ್ ನ ನಾವು ಪ್ರಿಪೇರ್ ಮಾಡ್ತಿದ್ವಿ ಅಂತ ಅಂದ್ರೆ ಒಂದು ಡೇಟಾ ಡಿಕ್ಷನರಿ ತರ ಬಿಲ್ಡ್ ಮಾಡ್ಬೇಕು. ಸೊ ಯಾವ್ಯಾವ ಡೇಟಾನ ನಾವು ಈ ATM ಕ್ಲಾಸಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಿದೀವಿ ಅಂತ ಅಂದ್ರೆ, ಫಸ್ಟ್ ಒನ್ ಇಸ್ ಯುವರ್ ಅಕೌಂಟ್. ಅಕೌಂಟ್ ಅಂತ ಅಂದ್ರೆ ಒಂದ್ ಬ್ಯಾಂಕ್ ಅಲ್ಲಿ ಒಂದ್ ಅಕೌಂಟ್ ಇರ್ಬೋದು. ಆ ಸಿಂಗಲ್ ಅಕೌಂಟ್ ಅಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ಸ್ ನ ಮಾಡ್ತಿದೀವಿ ಅಂಡ್ ಅಕೌಂಟ್ ಅಲ್ಲೇ ನಮ್ಗೆ n ನಂಬರ್ ಆಫ್ ಟೈಪ್ಸ್ ಬರುತ್ತೆ. ಅದು ಕರೆಂಟ್ ಅಕೌಂಟ್, ಸೇವಿಂಗ್ ಅಕೌಂಟ್, ಚೆಕಿಂಗ್ ಅಕೌಂಟ್, ಈ ತರ ಕಸ್ಟಮರ್ ಯಾವ ತರ ಅಕೌಂಟ್ ಬೇಕು ಅಂದಿರ್ತಾನೋ ಆ ತರ ಅಕೌಂಟ್ ಇರುತ್ತೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ಒಂದೇ ಕಸ್ಟಮರ್ ಅಲ್ಲಿ n ನಂಬರ್ ಆಫ್ ಅಕೌಂಟ್ಸ್ ನ he can create. Next we have the ATM. ATM ಏನಕ್ಕೆ ಅಂತ ಅಂದ್ರೆ, in order to have the transaction using cards, ಅಂದ್ರೆ ಬ್ಯಾಂಕಿಗೆ ಹೋಗಿ ಮ್ಯಾನ್ಯಲ್ ಆಗಿ ಮಾಡೋದ್ರ ಬದಲು, in order to have the transaction at a faster rate through using some of the softwares, that is your ATM, you will make use of this ATM cards. And this ATM interacts with the customer and it will gather the transaction information. ಅದನ್ನ ಇನ್ಫಾರ್ಮೇಶನ್ ತಗೊಂಡು ಏನ್ ಮಾಡುತ್ತೆ, ಸೆಂಟ್ರಲ್ ಕಂಪ್ಯೂಟರ್ ಕಳಿಸಿ ಅಲ್ಲಿ ವೆರಿಫಿಕೇಶನ್ ಮತ್ತೆ ವ್ಯಾಲಿಡೇಷನ್ ಮಾಡಿ, ಅಲ್ಲಿ ವೆರಿಫಿಕೇಶನ್ ವ್ಯಾಲಿಡೇಷನ್ ಅಲ್ಲಿ ಸಕ್ಸಸ್ಫುಲ್ ಆದ್ರೆ ಏನ್ ಮಾಡುತ್ತೆ, ಇಟ್ ವಿಲ್ ಡಿಸ್ಪೆನ್ಸ್ ದಿ ಕ್ಯಾಶ್ ಟು ದ ಯೂಸರ್. For this all these things ATM need not operate independently of the network. ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಲ್ಲ. First one is your account. The second one is your ATM. Next we have the bank. Bank ಏನಕ್ಕೆ ಅಂತ ಅಂದ್ರೆ, in order to hold the accounts. ನಾವು ಬ್ಯಾಂಕ್ ಇಲ್ಲದೆ ಜಸ್ಟ್ ಅಕೌಂಟ್ ಇದೆ, ATM ಇದೆ ಅಂತ ಹೇಳಿದ್ರೆ it is of a nonsense thing. So if we have a bank, then I can have a ATM card, then I can have a account. So bank ಇದ್ರೆ ಅಕೌಂಟ್ ಇರುತ್ತೆ, ಅಕೌಂಟ್ ಇದೆ ಅಂತ ಅಂದ್ರೆ I can tell that I have a ATM card. A financial institution which holds the accounts of the customer and ಏನ್ ಮಾಡುತ್ತೆ, ಕಾರ್ಡ್ಸ್ ನ ಇಶ್ಯೂ ಮಾಡುತ್ತೆ and it will provide the authorizing access to the accounts ಗೆ authorization ನ ಪ್ರೊವೈಡ್ ಮಾಡುತ್ತೆ in order to use the ATM.
Next we have the bank computers. Bank computers ಅಂತಂದ್ರೆ which acts as the computers. one particular bank ಅಲ್ಲಿ ಒಂದೊಂದ್ ತರ ಸಾಫ್ಟ್ವೇರ್ಸ್ ಇರುತ್ತೆ. ಆ ಪರ್ಟಿಕ್ಯುಲರ್ ಇಂಟರ್ಫೇಸಸ್ ನ ನಾವು ಬ್ಯಾಂಕ್ ಕಂಪ್ಯೂಟರ್ಸ್ ಅಲ್ಲಿ ಅಡಾಪ್ಟ್ ಮಾಡಿರ್ತೀವಿ. ದಟ್ ಕ್ಯಾನ್ ಬಿ given to your cashier station. Cashiers ಅಲ್ಲಿ ಯಾರು ಇರ್ತಾರೋ ಅವ್ರಿಗೆ ನಾವು ಕೊಡ್ತೀವಿ. Bank may have its own internal computers ಇರ್ಬೋದು in order to process the account, but it will be considered only that who talks to the ATM network. ಅಂದ್ರೆ ATM ನೆಟ್ವರ್ಕ್ ಜೊತೆ ಕರೆಕ್ಟ್ ಆಗಿ ಮ್ಯಾಚ್ ಮಾಡುವಂತ ಕಂಪ್ಯೂಟರ್ಸ್ ನ ಯೂಸ್ ಮಾಡುತ್ತೆ. ಕ್ಯಾಶ್ ಕಾರ್ಡ್ ಏನಕ್ಕಪ್ಪ ಅಂತ ಅಂದ್ರೆ in order to have the card assigned, ಕಾರ್ಡ್ ನ ಕರೆಕ್ಟ್ ಆಗಿ ಅಸೈನ್ ಮಾಡ್ಕೊಂಡು ಬ್ಯಾಂಕ್ ಕಸ್ಟಮರ್ಸ್ ಅಲ್ಲಿ ಅಥರೈಸೇಷನ್ ಮಾಡಿಸ್ಕೊಂಡಿದ್ರೆ we can use that particular in the that particular ಕಾರ್ಡ್ ಇಂದ ATM ಮಿಷನ್. ಇದು ಜನರಲ್ ಆಗಿ ಹೇಳ್ಬೋದು. ನೀವು ಕ್ಯಾಶ್ ಕಾರ್ಡ್ ಇಂದ ಏನ್ ಮಾಡ್ತೀವಿ, ನಾನು ಅದು ಆಥರೈಸ್ಡ್ ಕಾರ್ಡ್ ಆಗಿದೆ ಮಾತ್ರ ನಾವ್ ಏನ್ ಮಾಡ್ತೀವಿ, ATM ಗೆ ಹೋಗಿ we will do the transaction. ಅದೇ ತರ ಒಂದು ಕಾರ್ಡಿಗೆ ಏನಿರುತ್ತೆ ಅದ್ರದ್ದೇ ಆದಂತ ಪರ್ಟಿಕ್ಯುಲರ್ ಬ್ಯಾಂಕ್ ಕೋಡ್ ಇರುತ್ತೆ ಮತ್ತೆ ಕಾರ್ಡ್ ನಂಬರ್ ಇರುತ್ತೆ. ಸೊ ಬ್ಯಾಂಕ್ ಕೋಡ್ ಏನ್ ಮಾಡುತ್ತೆ, ವೆರಿಫೈ ಮಾಡುತ್ತೆ ಈ ಬ್ಯಾಂಕ್ ಕೋಡ್ ಕರೆಕ್ಟ್ ಆಗಿದ್ಯಾ, ಆ ಬ್ಯಾಂಕ್ ಕಾನ್ಸಿಕ್ವೆನ್ಸಸ್ ಅಲ್ಲೇ ಬರುತ್ತಾ, ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ನಾವು ಆ ಬ್ಯಾಂಕ್ ಕೋಡ್ ನ ಯೂಸ್ ಮಾಡ್ತೀವಿ. ಅದೇ ತರ ಕಾರ್ಡ್ ನಂಬರ್ ಏನ್ ಮಾಡುತ್ತೆ, ನಮ್ ಈ ಅಕೌಂಟ್ ನಂಬರ್ಗೆ ಕಾರ್ಡ್ ನಂಬರ್ ನ ನಾವು ಮ್ಯಾಪ್ ಮಾಡಿರ್ತೀವಿ. ಮ್ಯಾಪ್ ಮಾಡಿದಾಗ ಪರ್ಟಿಕ್ಯುಲರ್ ಯೂಸರ್ದು ಮತ್ತೆ ಅಕೌಂಟ್ ಡೇಟಾ ಅಕೌಂಟ್ ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡಿ ಆ ಕಾರ್ಡ್ ಅಲ್ಲಿರೋ ಯೂಸರ್ ಅದನ್ನ ಆಕ್ಸೆಸ್ ಮಾಡ್ಬೋದು ಅನ್ನೋ ಪರ್ಮಿಷನ್ ನ ಸೆಟ್ ಮಾಡುತ್ತೆ. ಆ ಕಾರ್ಡ್ ಡಸಂಟ್ ನೆಸೆಸರಿ ಆಕ್ಸೆಸ್ ಆಲ್ ದ ಕಸ್ಟಮರ್ಸ್ ಅಕೌಂಟ್. ಫಾರ್ ಈಚ್ ಕಾರ್ಡ್ ಇಸ್ ಓನ್ ಬೈ ಅ ಸಿಂಗಲ್ ಕಸ್ಟಮರ್ ಆಗ್ಬೋದು ಅಥವಾ ಮಲ್ಟಿಪಲ್ ಕಾಪಿನ ಎಕ್ಸಿಸ್ಟ್ ಮಾಡ್ಬೋದು. ಸೊ simultaneous ಯೂಸ್ ಆಫ್ ದ ಸೇಮ್ ಕಾರ್ಡ್ ಫಾರ್ ಡಿಫ್ರೆಂಟ್ ಮಿಷನ್ಸ್ ಮಸ್ಟ್ ಬಿ ಕನ್ಸಿಡರ್ಡ್. ಅಂದ್ರೆ ನಾವ್ ಇವಾಗ ಒಂದೇ ಮಿಷಿನ್ ಅಲ್ಲಿ ನಾನು ಈ ಕಾರ್ಡ್ ನ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಸರಿ ಬರಲ್ಲ. ಸೊ ಐ ಕ್ಯಾನ್ ಗೋ ಫಾರ್ ದಿ ಸಮ್ ಅದರ್ ಮೆಷಿನ್ಸ್ ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡ್ಬೋದು. ಸೊ ಐ ಕ್ಯಾನ್ ಹ್ಯಾವ್ 2 ಕಾರ್ಡ್ಸ್, ಆ ತರನು ಇದ್ದು ನಾನು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕ್ಯಾಶಿಯರ್. ಸೊ ಕ್ಯಾಶಿಯರ್ ಏನ್ ಮಾಡ್ತಾನೆ, ಅವನು ಒಬ್ಬ ಆಥರೈಸ್ಡ್ ಪರ್ಸನ್ ಆಗಿರ್ಬೇಕು. ಅವ್ರೆಲ್ಲಾ ಟ್ರಾನ್ಸಾಕ್ಷನ್ ಅಂದ್ರೆ ಒಂದ್ ಅಕೌಂಟ್ ಅಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಮತ್ತೆ ಎಷ್ಟು ಕ್ಯಾಶ್ ಡಿಸ್ಪೆನ್ಸ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಅವರು ಟ್ರ್ಯಾಕ್ ಇಟ್ಕೊಂಡಿರ್ಬೇಕು. ಲೈಕ್ ಹಿ ಹ್ಯಾಸ್ ಟು ಕೀಪ್ ಟ್ರ್ಯಾಕ್ ಆಲ್ ದೀಸ್ ಥಿಂಗ್ಸ್. ಟ್ರಾನ್ಸಾಕ್ಷನ್ ಅದು ಕ್ಯಾಶ್ ಅಲ್ಲಿ ಆಗಿದ್ಯಾ, ಚೆಕ್ ಅಲ್ಲಿ ಆಗಿದ್ಯಾ ಅಥವಾ ಯಾವ ತರ ಆನ್ಲೈನ್ ಪೇಮೆಂಟ್ಸ್ ಏನಾದ್ರು ಆಗಿದ್ಯಾ, ಅದೆಲ್ಲ ಯಾವ ಟೈಮ್ ಅಲ್ಲಿ ಯಾವ ಡೇಟ್ ಅಲ್ಲಿ, ಇದನ್ನೆಲ್ಲ ಪ್ರಾಪರ್ ಆಗಿ ಅವರು ಮೇಂಟೈನ್ ಮಾಡ್ಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕ್ಯಾಶಿಯರ್ ಸ್ಟೇಷನ್. ಕ್ಯಾಶಿಯರ್ ಸ್ಟೇಷನ್ ಅಂತ ಅಂದ್ರೆ where a station which a cashier enters ಎಷ್ಟು ಟ್ರಾನ್ಸಾಕ್ಷನ್ ನ ಈ ಪರ್ಟಿಕ್ಯುಲರ್ ಕಸ್ಟಮರ್ ಮಾಡಿದಾನೆ, ಎಷ್ಟು ಕ್ಯಾಶ್ ನ ಡಿಸ್ಪೆನ್ಸ್ ಮಾಡಿದಾನೆ, ಆ ಕ್ಯಾಶ್ ನ ಡಿಸ್ಪೆನ್ಸ್ ಮಾಡುವಾಗ ಅವನ ಅಕೌಂಟ್ ಇಂದ ಡಿಸ್ಪೆನ್ಸ್ ಮಾಡುವಾಗ ಚೆಕ್ ಯೂಸ್ ಮಾಡಿದಾನ ಅಥವಾ ಡೈರೆಕ್ಟ್ ಆಗಿ ಕಾರ್ಡ್ ಯೂಸ್ ಮಾಡಿದಾನ ಅಥವಾ ಅದ್ರ ಪ್ರಿಂಟ್ಸ್ ಯಾವ ತರ ಇದೆ, ಇದನ್ನೆಲ್ಲ ಅವನು ಚೆಕ್ ಅಂದ್ರೆ ನೋಡ್ಕೊಬೇಕು, ಅಂದ್ರೆ ಮಾನಿಟರ್ ಮಾಡ್ಬೇಕು. ಅದೇ ತರ ಈ ಕ್ಯಾಶಿಯರ್ ಸ್ಟೇಷನ್ ಕಮ್ಯುನಿಕೇಟ್ಸ್ ವಿತ್ ದಿ ಬ್ಯಾಂಕ್ ಕಂಪ್ಯೂಟರ್. ಬ್ಯಾಂಕ್ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡಿ ಪ್ರಾಸೆಸ್ ಅಂದ್ರೆ ವೆರಿಫೈ ಮಾಡಿ ವ್ಯಾಲಿಡೇಟ್ ಮಾಡ್ತಾನೆ ಒಂದ್ ಟ್ರಾನ್ಸಾಕ್ಷನ್ ಪ್ರಾಸೆಸ್ ನ. ನೆಕ್ಸ್ಟ್ ವಿ ಹ್ಯಾವ್ ದಿ ಸೆಂಟ್ರಲ್ ಕಂಪ್ಯೂಟರ್ ಅಂತ ಅಂದ್ರೆ ನಾವು ATM ಕಾರ್ಡ್ ನ ಯೂಸ್ ಮಾಡಿದಾಗ ವೆರಿಫೈ ಮಾಡಕ್ಕೆ, ವ್ಯಾಲಿಡೇಟ್ ಮಾಡಕ್ಕೆ ಆ ಪರ್ಸನ್ ಅದು ಲೈಕ್ ವೆರಿಫೈ ಮಾಡತ್ತೆ ಆ ಪರ್ಸನ್ ಒಂದು ಅಕೌಂಟ್ ಇದ್ಯಾ ಇಲ್ವಾ ಅದನ್ನೆಲ್ಲ ಚೆಕ್ ಮಾಡಿ ಟ್ರಾನ್ಸಾಕ್ಷನ್ ನ ಡಿಸ್ಪ್ಯಾಚ್ ಮಾಡೋದಕ್ಕೆ ಸೆಂಟ್ರಲ್ ಕಂಪ್ಯೂಟರ್ ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ದಿ consortium. Consortium ಅಂತ ಅಂದ್ರೆ ಆರ್ಗನೈಸೇಷನ್ ಬ್ಯಾಂಕ್ಸ್ ದಟ್ ಕಮಿಷನ್ಸ್ ಅಂಡ್ ಆಪರೇಟ್ಸ್ ದಿ ATM ನೆಟ್ವರ್ಕ್. ATM ನೆಟ್ವರ್ಕ್ ನ ಅದು ಆಪರೇಟ್ ಮಾಡೋದಕ್ಕೆ ನಾವು ಈ ಆರ್ಗನೈಸೇಷನ್ ನ ಬಿಲ್ಡ್ ಮಾಡಿರ್ತೀವಿ. ಅಂಡ್ ದಿಸ್ ಹ್ಯಾಂಡಲ್ಸ್ ಟ್ರಾನ್ಸಾಕ್ಷನ್ ಓನ್ಲಿ ಫಾರ್ ಬ್ಯಾಂಕ್ಸ್ ಇನ್ ದ ಪರ್ಟಿಕ್ಯುಲರ್ ಏರಿಯಾ. ಯಾವ ಬ್ಯಾಂಕ್ ಅಂದ್ರೆ ಯಾವ ATM ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅನ್ನೋ ಬೇಸಿಸ್ ಮೇಲೆ ಇದು ವರ್ಕ್ ಆಗುತ್ತೆ. ಅಂಡ್ ಕಸ್ಟಮರ್ ಎಲ್ಲಾರ್ಗೂ ಗೊತ್ತು, ಒಂದ್ ಅಕೌಂಟ್ ಅಂತೂ ಇದ್ದೇ ಇರುತ್ತೆ ಒಂದ್ ಬ್ಯಾಂಕ್ ಅಲ್ಲಿ. ಅವ್ರ ಕಸ್ಟಮರ್ ಕ್ಯಾನ್ ಕನ್ಸಿಸ್ಟ್ more than one also. And ಒಂದು ಬ್ಯಾಂಕ್ ಇಲ್ಲ ಅಂದ್ರೆ ಇನ್ನೊಂದು ಬ್ಯಾಂಕ್, 2-3 ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಇರ್ಬೋದು ಅಥವಾ ಒಂದೇ ಬ್ಯಾಂಕ್ ಅಲ್ಲಿ 2 ಅಕೌಂಟ್ ಇರ್ಬೋದು. This current it is not a problem. The same person holding an account at a different bank is also considered as a different person. ಸೊ ಆದ್ರೆ ನಮ್ಗೆ ಅಲ್ಲಿ ಡಿಫ್ರೆಂಟ್ ಅಕೌಂಟ್ಸ್ ಇರ್ಬೋದು, ಡಿಫ್ರೆಂಟ್ ಅಕೌಂಟ್ ಅಥವಾ ಬೇರೆ ಬೇರೆ ಬ್ಯಾಂಕ್ ಅಲ್ಲಿ. ಬಟ್ ನಾನು ಕಾರ್ಡ್ಸ್ ನ ಅಲ್ಲಿ ಇನ್ಸರ್ಟ್ ಮಾಡ್ತಿದ್ದೀನಿ ATM ಮಿಷನ್ ಅಲ್ಲಿ ಅಂದ್ರೆ ಒಂದ್ ಬ್ಯಾಂಕ್ ಇಂದ ಇನ್ನೊಂದ್ ಬ್ಯಾಂಕಿಗೆ ನಾನು ಕಾರ್ಡ್ ನ ಚೇಂಜ್ ಮಾಡಿದಾಗ ನಾನು ಆ ಕಸ್ಟಮರ್ ಏನ್ ಮಾಡ್ತಾನೆ, ಡಿಫ್ರೆಂಟ್ ಕಸ್ಟಮರ್ ಆಗಿ ಕಾಣಿಸ್ಕೊಳ್ತಾನೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅಂತ ಅಂದ್ರೆ ಅಕೌಂಟ್ಸ್ ಗೆ ನಾವು ರಿಕ್ವೆಸ್ಟ್ ಕಳಿಸಿರ್ತೀವಿ, ಈ ತರ ಆಪರೇಷನ್ ಡಿಸ್ಪೆನ್ಸ್ ಮಾಡ್ಬೇಕು ನನ್ ಕ್ಯಾಶ್ ನ ಅನ್ನೋದು ಒಂದು ಆಪರೇಷನ್ ಅಥವಾ ಟ್ರಾನ್ಸಾಕ್ಷನ್. ಈ ತರ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಎಷ್ಟು ಕ್ಯಾಶ್ ನ ಡಿಸ್ಪೆನ್ಸ್ ಮಾಡಿದೀನಿ, ಎಷ್ಟು ರೆಸಿಪ್ಟ್ಸ್ ನ ಪ್ರಿಂಟ್ ಮಾಡ್ಕೊಂಡಿದೀನಿ ಅಥವಾ ಕ್ಯಾಶ್ ನ ಎಷ್ಟು ಸತಿ ಅಕ್ಸೆಪ್ಟ್ ಮಾಡಿದೀನಿ. ಸೊ ದೀಸ್ ಆರ್ ದ ಫ್ಲೆಕ್ಸಿಬಿಲಿಟಿ ಇನ್ ಆರ್ಡರ್ ಟು ಆಪರೇಟ್ ಅನ್ ಅಕೌಂಟ್ ಫಾರ್ ದ ಡಿಫ್ರೆಂಟ್ ಕಸ್ಟಮರ್ಸ್ ಆಲ್ದೋ ಇಟ್ ಇಸ್ ನಾಟ್ ಯೆಟ್
required. So this is the transaction thing. Next we have the association from ATM ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಅಂದ್ರೆ ATM ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇಂದ ನಾವು ಹೆಂಗೆ ರಿಲೇಟ್ ಮಾಡ್ತೀವಿ, ಫಸ್ಟ್ ಏನ್ ಮಾಡ್ಬೇಕು, ಕ್ಯಾಶಿಯರ್ ಸ್ಟೇಷನ್ ಮತ್ತೆ ATMs ಇರ್ಬೇಕಂತ ಹೇಳ್ತೀವಿ. ಅದಾದ್ಮೇಲೆ ಯಾವ್ಯಾವ ಕಾನ್ಸೋರ್ಟಿಯಂ ಶೇರ್ ಆಗ್ತಾ ಇದೆ, ಆ ATM ನ ಯಾವ್ಯಾವ ಬ್ಯಾಂಕ್ ಶೇರ್ ಮಾಡ್ತಾ ಇದೆ, ಅದಾದ್ಮೇಲೆ ಬ್ಯಾಂಕ್ ಕಂಪ್ಯೂಟರ್ಸ್ ನ ಪ್ರೊವೈಡ್ ಮಾಡ್ತಿದ್ಯಾ, ಆಮೇಲೆ ಅಕೌಂಟ್ ನ ನೀಟಾಗಿ ಮೇಂಟೈನ್ ಮಾಡ್ತಿದ್ಯಾ. ಆಫ್ಟರ್ ದಟ್ ಇಟ್ ಹ್ಯಾಸ್ ಟು ಪ್ರಾಸೆಸ್ ದ ಟ್ರಾನ್ಸಾಕ್ಷನ್ ಅಗೇನ್ಸ್ಟ್ ಪರ್ಟಿಕ್ಯುಲರ್ account. Whether the bank owns the cashier station idya, then cashier station communicates with the bank computer. Bank computer ಆದ್ಮೇಲೆ ಏನ್ ಮಾಡ್ತಾನೆ, cashier transaction ನ ಎಂಟರ್ ಮಾಡ್ತಾನೆ. ಅಂದ್ರೆ for that particular account he will do the transaction. ATM ಏನ್ ಇದು ಇಷ್ಟುನು ನಾವು ಕ್ಯಾಶಿಯರ್ ಅಂದ್ರೆ ಕ್ಯಾಶಿಯರ್ ಸ್ಟೇಷನ್ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಏನ್ ಮಾಡ್ತಿದೀವಿ, ವಿಲ್ ಗೋ ಫಾರ್ ದಿ ATM ನಲ್ಲಿ ಫಸ್ಟ್ ನಾನು ಕಾರ್ಡ್ ಇನ್ಸರ್ಟ್ ಮಾಡ್ತಿದ್ದೀನಿ ಅಂದ್ರೆ ಸೆಂಟ್ರಲ್ ಕಂಪ್ಯೂಟರ್ ಜೊತೆ ಕನೆಕ್ಟ್ ಅಂದ್ರೆ ಕಮ್ಯುನಿಕೇಶನ್ ಮಾಡಿ ವ್ಯಾಲಿಡೇಟ್ ಮಾಡುತ್ತೆ. ಸೆಂಟ್ರಲ್ ಕಂಪ್ಯೂಟರ್ ಏನ್ ಮಾಡುತ್ತೆ, ವ್ಯಾಲಿಡೇಟ್ ವೆರಿಫೈ ಮಾಡಿ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡುತ್ತೆ. ಕಾರ್ಡ್ ATM ಕ್ಯಾಶ್ ಕಾರ್ಡ್ ನ ಅಕ್ಸೆಪ್ಟ್ ಮಾಡುತ್ತೆ, ಇಂಟ್ರಾಕ್ಟ್ಸ್ ವಿತ್ ಯೂಸರ್, ಕ್ಯಾಶ್ ಡಿಸ್ಪೆನ್ಸ್ ಮಾಡುತ್ತೆ, ಪ್ರಿಂಟ್ಸ್ ದಿ ರಿಸಿಪ್ಟ್. ಇದು ATM ಎಲ್ಲ ಆಯ್ತು. ಇದಾದ್ಮೇಲೆ ಏನಾಗುತ್ತೆ, ಕನ್ಕರೆಂಟ್ ಆಕ್ಸೆಸ್ ಪ್ರೊವೈಡ್ ಮಾಡಬೇಕು. ಫಾರ್ ದಿಸ್ ATM the bank should provide the particular software. Then cost appropriate the banks. ಇದನ್ನ ಮಾಡಕ್ಕೆ ಎಷ್ಟು ಕಾಸ್ಟ್ ಅಪ್ರೋಪ್ರಿಯೇಟ್ ಅಂದ್ರೆ ರಿಕ್ವೈರ್ಡ್ ಅಂತ ಹೇಳ್ಬೇಕು. These are the verb phrases ಅಂದ್ರೆ actions that are required in order to dispense the cash. ಅದೇ ತರ implicit verb phrases ಅಂತ ಅಂದ್ರೆ it should consist of banks. ನೆಕ್ಸ್ಟ್ ಬ್ಯಾಂಕ್ಸ್ ಅಲ್ಲಿ ಅಕೌಂಟ್ಸ್ ಇರಬೇಕು. ಅಕೌಂಟ್ಸ್ ಇದ್ಮೇಲೆ ಅದಕ್ಕೊಂದು ಸೆಂಟ್ರಲ್ ಕಂಪ್ಯೂಟರ್ ಇರಬೇಕು, ಆಮೇಲೆ ರೆಕಾರ್ಡ್ ನ ಮೇಂಟೈನ್ ಮಾಡಬೇಕು, ಆಮೇಲೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡಬೇಕು. ಈಚ್ ಕಸ್ಟಮರ್ಸ್ ಗೆ ನಾವ್ ಏನ್ ಮಾಡಬೇಕು, ಕ್ಯಾಶ್ ಕಾರ್ಡ್ಸ್ ನ that is your ATM card should be provided. And the knowledge of the problem domain knowledge ಏನಂತಂದ್ರೆ ಕ್ಯಾಶ್ ಕಾರ್ಡ್ಸ್ ಇದ್ರೂನು ನಾನು ಅಕೌಂಟ್ ನ ಆಕ್ಸೆಸ್ ಮಾಡಬಹುದು, ಅಂಡ್ ಬ್ಯಾಂಕ್ ಎಂಪ್ಲಾಯಿ ದಟ್ ಇಸ್ ದ ಕ್ಯಾಶಿಯರ್ ಇಂದನು ನಾನು ಅಕೌಂಟ್ ನ ಆಕ್ಸೆಸ್ ಮಾಡಬಹುದು. ಸೊ ದಿಸ್ ಇಸ್ ದ ಜನರಲ್ ನಾಲೆಡ್ಜ್ ದಟ್ ಇಸ್ ಬಿನ್ ರಿಕ್ವೈರ್ಡ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಪ್ರಾಬ್ಲಮ್ ಡೊಮೇನ್. ನೆಕ್ಸ್ಟ್ ವಿ ಹ್ಯಾವ್ ದಿ ಆಕ್ಷನ್ ಅಂತ ಅಂದ್ರೆ ಏನು, ಒಂದ್ ಯಾವ್ದೋ ಪರ್ಟಿಕ್ಯುಲರ್ ಲೈಕ್ ಅಸೋಸಿಯೇಷನ್ ಯಾವ ತರ ಆಕ್ಷನ್ ನ ಡಿಸ್ಕ್ರೈಬ್ ಮಾಡ್ತಾ ಇದೆ ಅಂತ ಹೇಳ್ತೀವಿ. An action should describe a structural property of the application domain, not a transient event. ಅಪ್ಲಿಕೇಶನ್ ಡೊಮೇನ್ ಅಲ್ಲಿ ಯಾವ ತರ ಸ್ಟ್ರಕ್ಚರ್ ಪ್ರಾಪರ್ಟಿನ ನಾವು ಡಿಫೈನ್ ಮಾಡ್ತಾ ಇದೀವಿ ಅಥವಾ ಡಿಸ್ಕ್ರೈಬ್ ಮಾಡ್ತಾ ಇದೀವಿ ಅಂತ ಹೇಳ್ಬೇಕು. Sometimes that could be expressed as an action implies that an underlying structure relationship and you should rephrase it accordingly. ನಮಗೆ ಯಾವ ತರ ಬೇಕೋ ಅದನ್ನ ನಾವು ರಿಪ್ಲೇಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾವ್ ಇವಾಗ ATM ಕಾರ್ಡ್ ಅಲ್ಲಿ ATM ಅಲ್ಲಿ ಏನ್ ಮಾಡ್ತೀವಿ, ಇಟ್ ವಿಲ್ accept the cash card ಅಂದ್ರೆ ATM ಕಾರ್ಡ್ ನ ಅಕ್ಸೆಪ್ಟ್ ಮಾಡುತ್ತೆ, ಅಂಡ್ ಇಟ್ ವಿಲ್ ಸ್ಟಾರ್ಟ್ ಅನ್ ಇಂಟ್ರಾಕ್ಷನ್ ಸೈಕಲ್ ಬಿಟ್ವೀನ್ ದ ATM ಮತ್ತೆ ಕಸ್ಟಮರ್ ಮಧ್ಯ ಒಂದ್ ಇಂಟ್ರಾಕ್ಷನ್ ಅಂದ್ರೆ ಒಂದ್ ಕಮ್ಯುನಿಕೇಶನ್ ನ ಬಿಲ್ಡ್ ಮಾಡುತ್ತೆ. ಬಟ್ ಆ ಕಮ್ಯುನಿಕೇಶನ್ ಏನಾಗುತ್ತೆ, ಪರ್ಮನೆಂಟ್ ರಿಲೇಶನ್ಶಿಪ್ ಆಗಿರಲ್ಲ, ಬಟ್ ಒಂದಷ್ಟು ಟೈಮ್ ಕಮ್ಯುನಿಕೇಟ್ ಆಗಿರುತ್ತೆ. ದಿಸ್ ಕ್ಯಾನ್ ಆಲ್ಸೋ ಬಿ ಎಲಿಮಿನೇಟ್ ದಿ ATM ಇಂಟ್ರಾಕ್ಟ್ಸ್ ವಿತ್ ದಿ ಯೂಸರ್. ಸೆಂಟ್ರಲ್ ಕಂಪ್ಯೂಟರ್ ಏನ್ ಮಾಡುತ್ತೆ, ಟ್ರಾನ್ಸಾಕ್ಷನ್ ಅಂದ್ರೆ ವೆರಿಫೈ ಮಾಡಿದ್ರೆ ಟ್ರಾನ್ಸಾಕ್ಷನ್ ಪ್ರೊವೈಡ್ ಮಾಡುತ್ತೆ, ಅಂಡ್ ದಿ ಆಕ್ಷನ್ ದಟ್ ಇಂಪ್ಲಿಮೈಸ್ ದಿ ಸ್ಟ್ರಕ್ಚರಲ್ ರಿಲೇಶನ್ಶಿಪ್ ವಿತ್ ದ ಸೆಂಟ್ರಲ್ ಕಂಪ್ಯೂಟರ್ ವಿಚ್ ಕಮ್ಯುನಿಕೇಟ್ಸ್ ವಿತ್ ದಿ ಬ್ಯಾಂಕ್. ಸೊ ವಿ ಹ್ಯಾವ್ ದಿ ಆಕ್ಷನ್ ಹಿಯರ್. ಸೆಂಟ್ರಲ್ ಕಂಪ್ಯೂಟರ್ ಏನಾದ್ರು ಆಕ್ಷನ್ ಟ್ರಾನ್ಸಾಕ್ಷನ್ ನ ಕ್ಲಿಯರ್ ಮಾಡಬೇಕು ಅಥವಾ ಡಿಸ್ಕ್ರೈಬ್ ಮಾಡಬೇಕು ಆ ಪರ್ಟಿಕ್ಯುಲರ್ ಯೂಸರ್ ಗೆ ಅಂದಾಗ ಏನಾಗುತ್ತೆ, ದೇರ್ ಅರೈಸಸ್ ಅನ್ ಆಕ್ಷನ್ ವಿಚ್ ಇಂಪ್ಲೈಸ್ ದಿ ಸ್ಟ್ರಕ್ಚರಲ್ ರಿಲೇಶನ್ಶಿಪ್ ಬಿಟ್ವೀನ್ ಯುವರ್ ಸೆಂಟ್ರಲ್ ಕಂಪ್ಯೂಟರ್ ಅಂಡ್ ದ ಬ್ಯಾಂಕ್. ನೆಕ್ಸ್ಟ್ ವಿ ಹ್ಯಾವ್ ದಿ ಟರ್ನರಿ ಅಸೋಸಿಯೇಷನ್. ಟರ್ನರಿ ಅಸೋಸಿಯೇಷನ್ ಅಂತ ಅಂದ್ರೆ ನಾವು ಈ ಅಸೋಸಿಯೇಷನ್ ನ ಡಿಕಂಪೋಸಸ್ ಮಾಡಬಹುದು ಟು ಯುವರ್ ತ್ರೀ ಆರ್ ಮೋರ್ ಕ್ಲಾಸಸ್ ಮಧ್ಯೆ ಆಗ್ಬಹುದು, ಅಥವಾ ಬೈನರಿ ಅಸೋಸಿಯೇಷನ್ ಅಂದ್ರೆ ಇಟ್ ಇಸ್ ಬಿಟ್ವೀನ್ ಯುವರ್ ಟೂ ಕ್ಲಾಸಸ್. 3 or more classes. ಟರ್ನರಿ ಅಂತ ಅಂದ್ರೆ 3 ಕ್ಲಾಸ್ ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ನಾವು ಟರ್ನರಿ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಇಂಟು ಯುವರ್ ಬೈನರಿ ಅಸೋಸಿಯೇಷನ್. ಟರ್ನರಿ ಅಸೋಸಿಯೇಷನ್ ಇರೋದನ್ನ ಬೈನರಿ ಅಸೋಸಿಯೇಷನ್ ಆಗು ಮಾಡ್ಬೋದು, ಅಥವಾ ಕ್ವಾಲಿಫೈಯರ್ ಅನ್ನ ಒಂದು ಆಟ್ರಿಬ್ಯೂಟ್ ನ ಕ್ವಾಲಿಫೈಯರ್ ಆಟ್ರಿಬ್ಯೂಟ್ ಆಗಿ ತಗೊಂಡು ಕ್ವಾಲಿಫೈಡ್ ಅಸೋಸಿಯೇಷನ್ ಆದ್ರೂ ಮಾಡ್ಬೋದು. ಟರ್ನರಿ ಅಸೋಸಿಯೇಷನ್ ಅಂತ ಅಂದ್ರೆ ನೋ ಐಡೆಂಟಿಟಿ ಫಾರ್ ಇಟ್ಸ್ ಓನ್, ಅದಕ್ಕೆ ಐಡೆಂಟಿಟಿನೇ ಇರಲ್ಲ ಅಂತ ಹೇಳ್ತೀವಿ. ದ ಟರ್ಮ್ attribute of an binary association. ಅಸೋಸಿಯೇಷನ್ ಅಲ್ಲಿ ಇವಾಗ ಎಕ್ಸಾಂಪಲ್ ನಾವು ಕಂಪನಿ ಪೇ ಸ್ಯಾಲರೀಸ್ ಟು ಅ ಪರ್ಸನ್. ಒಂದ್ ಪರ್ಸನ್ ಗೆ ಕಂಪನಿ ಏನ್ ಮಾಡುತ್ತೆ, ಸ್ಯಾಲರಿನ ಪೇ ಮಾಡತ್ತೆ ಅಂತ ಹೇಳ್ತೀನಿ. ಅದನ್ನ ನಾನು ಹೆಂಗೆ ಬೈನರಿ ಅಸೋಸಿಯೇಷನ್ ನಲ್ಲಿ ಯೂಸ್ ಮಾಡಬಹುದು ಅಂತ ಅಂದ್ರೆ, ಕಂಪನಿ ಎಂಪ್ಲಾಯಿ ಪರ್ಸನ್ ವಿತ್ ಸ್ಯಾಲರಿ ವ್ಯಾಲ್ಯೂ ಆಫ್ ಈಚ್ ಕಂಪನಿ ಪರ್ಸನ್ ಲಿಂಕ್. ಇದು ಹೆಂಗ್ ಬೈನರಿ ಮಾಡಿದೀನಿ, ಕಂಪನಿದು ಎಂಪ್ಲಾಯಿ ಮತ್ತೆ ಆ ಎಂಪ್ಲಾಯಿ ಪರ್ಸನ್ ಮತ್ತೆ ಕಂಪನಿ ಪರ್ಸನ್ ಲಿಂಕ್ ಮಾಡಿ ಸ್ಯಾಲರಿನ ನಾನು ಎಷ್ಟು ಬರ್ತಿದೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್
ಅದಕ್ಕೆ ಎಕ್ಸಾಂಪಲ್ ಏನಪ್ಪ ಟರ್ನರಿ ಅಸೋಸಿಯೇಷನ್ಗೆ ಅಂತ ಅಂದ್ರೆ ಬ್ಯಾಂಕ್ ಕಂಪ್ಯೂಟರ್ ಪ್ರಾಸೆಸ್ ಸಮ್ ಆಫ್ ದಿ ಟ್ರಾನ್ಸಾಕ್ಷನ್ ಅಗೇನ್ಸ್ಟ್ ದಿ ಅಕೌಂಟ್ ಕ್ಯಾನ್ ಬಿ ಬ್ರೋಕನ್ ಇಂಟು ಬ್ಯಾಂಕ್ ಕಂಪ್ಯೂಟರ್ ಪ್ರಾಸೆಸ್ ಟ್ರಾನ್ಸಾಕ್ಷನ್ ಅಂಡ್ ಟ್ರಾನ್ಸಾಕ್ಷನ್ ಕನ್ಸನ್ಸ್ ಅಕೌಂಟ್. ಇದನ್ನ ಎರಡ್ ತರ ಮಾಡ್ಬೋದು. ಒಂದು ಬ್ಯಾಂಕ್ ಕಂಪ್ಯೂಟರ್ ಇಂದ ಟ್ರಾನ್ಸಾಕ್ಷನ್ ಮಾಡ್ಬೋದು ಅಥವಾ ಟ್ರಾನ್ಸಾಕ್ಷನ್ ಅಕೌಂಟ್ ಇಂದ ಆದ್ರೂ ಆಗ್ಬೋದು. ಕ್ಯಾಶಿಯರ್ ಎಂಟರ್ಸ್ ಟ್ರಾನ್ಸಾಕ್ಷನ್ ಫಾರ್ ದಿ ಅಕೌಂಟ್ ಕ್ಯಾನ್ ಬಿ ಬ್ರೋಕನ್ ಸಿಮಿಲರ್ಲಿ. ATM ಏನ್ ಮಾಡುತ್ತೆ, ಸೆಂಟ್ರಲ್ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ ಒಂದು ಈ ಟ್ರಾನ್ಸಾಕ್ಷನ್ ಆಗ್ಬೇಕು ಅಂತ ಅಂದ್ರೆ. ದಟ್ ಇಸ್ ಅ ಬೈನರಿ ಅಸೋಸಿಯೇಷನ್. ಯಾಕೆಂದ್ರೆ ATM ಇರುತ್ತೆ, ಇನ್ನೊಂದು ಸೆಂಟ್ರಲ್ ಕಂಪ್ಯೂಟರ್ ಇದೆ. ATM computers or ATMs communicates with the central computer and transaction entered on ATM. ಅಲ್ಲೇನಾದ್ರೂ ಸಕ್ಸಸ್ಫುಲ್ ಆಗಿ ಕಮ್ಯುನಿಕೇಟ್ ಅಂದ್ರೆ ವೆರಿಫೈ ಆಗಿದೆ ಅಂತಂದ್ರೆ ಏನಾಗುತ್ತೆ, ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗತ್ತೆ. Next we have the derived association. Derived association ಅಂತಂದ್ರೆ omit the associations that can be defined in terms of other association. ಅಂದ್ರೆ derived association ಏನಿರುತ್ತೆ, ಬೇರೆ ಅಸೋಸಿಯೇಷನ್ ಇಂದ ಏನಾದ್ರೂ ಹೊಸ ಅಸೋಸಿಯೇಷನ್ ಅನ್ನ ಡಿಫೈನ್ ಮಾಡಿದೀನಿ ಅಂತಂದ್ರೆ ಅಂತ ಅಸೋಸಿಯೇಷನ್ಸ್ ನ ಎಲಿಮಿನೇಟ್ ಮಾಡ್ಬೇಕು. ಬಿಕಾಸ್ ಅದೇನಾಗುತ್ತೆ, ಡೂಪ್ಲಿಕೇಟ್ ಆಗಿ ಆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಗ್ರ್ಯಾಂಡ್ ಪೇರೆಂಟ್ ಆಫ್ ಕ್ಯಾನ್ ಬಿ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಪೇರೆಂಟ್ ಆಫ್ ಅಸೋಸಿಯೇಷನ್. ಇವಾಗ ಇವ್ರು ನಮ್ ಪೇರೆಂಟ್ಸ್ ಅಂತ ಹೇಳ್ಕೊಬಹುದು, ಅವ್ರ ಪೇರೆಂಟ್ಸ್ ಅಂತ ಹೇಳ್ಬೋದು. ಅದಕ್ಕೆ ನಾವು ಗ್ರ್ಯಾಂಡ್ ಪೇರೆಂಟ್, ದಿಸ್ ಇಸ್ ಅ ಡಿರೈವ್ಡ್ ಒನ್, ಸೊ ದಿಸ್ ಕ್ಯಾನ್ ಬಿ ಎಲಿಮಿನೇಟೆಡ್. ಸೊ ಯು ಕ್ಯಾನ್ ಆಲ್ಸೋ ಒಮಿಟ್ ದ ಆಟ್ರಿಬ್ಯೂಟ್ಸ್ ಮೇಲೆ ನಾವೇನ್ ಕಂಡೀಷನ್ಸ್ ನ ಡಿಫೈನ್ ಮಾಡಿರ್ತೀವಿ ಅದನ್ನು ಒಮಿಟ್ ಮಾಡ್ಬೋದು. ಎಕ್ಸಾಂಪಲ್, ಯಂಗರ್ ದ್ಯಾನ್ ಎಕ್ಸ್ಪ್ರೆಸಸ್ ಅ ಕಂಡೀಷನ್ ಆನ್ ಬರ್ತ್ ಡೇಟಸ್ ಆಫ್ 2 persons. ನಾಟ್ ಅಡಿಷನಲ್ ಇನ್ಫಾರ್ಮೇಶನ್. ಇಬ್ರು ಪರ್ಸನ್ ಬರ್ತ್ ಡೇಟ್ ಅಂದ್ರೆ ಅವ್ರ ಏಜ್ ನ ಕ್ಯಾಲ್ಕುಲೇಟ್ ಮಾಡಿದಾಗ ಯಾರ ಏಜ್ ಕಮ್ಮಿ ಇರುತ್ತೋ ಅವ್ರಿಗೆ ಏನ್ ಹೇಳ್ತೀವಿ, ಹಿ ಇಸ್ ಯಂಗರ್ ದ್ಯಾನ್ ದಟ್ ಪರ್ಟಿಕ್ಯುಲರ್ ಬಾಯ್, ಆತರ ಹೇಳ್ತೀವಿ. ಸೊ ಆತರ ಕಂಡೀಷನ್ಸ್ ಇರೋ ಅಸೋಸಿಯೇಷನ್ಸ್ ನಾನು ಇಫ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಆರ್ ಇಂಪಾರ್ಟೆಂಟ್ ದೆನ್ ಐ ಕ್ಯಾನ್ ಎಲಿಮಿನೇಟ್ ದಟ್ ಆಲ್ಸೋ. As much as possible, classes, attributes and association in the class model na ನಾವು ಇಂಡಿಪೆಂಡೆಂಟ್ ಆಗಿ ಮೇಂಟೈನ್ ಮಾಡಬೇಕು. We should not consider those things as a dependent one. Multiple paths between the class sometimes indicate derived association. Nange n number of paths ide, I can traverse or I can show the relationship between the classes in multiple ways anta andre, which will indicate the derived association. Andre n number of relationship na ನಾವು derive ಮಾಡ್ಕೊಂಡು we are giving the association among the classes ಅಂತ ಹೇಳ್ತೀವಿ. ಅದೇ ತರ consortium shares ATMs in a composition of association. Consortium owns central computer. Central computer communicates with your ATMs. ಅಂದ್ರೆ ಕಾನ್ಸಾರ್ಟಿಯಂ ಏನ್ ಮಾಡುತ್ತೆ, ATMs ಇರುತ್ತೆ. ATM ಗೆ ಸೆಂಟ್ರಲ್ ಕಂಪ್ಯೂಟರ್ಸ್ ಬೇಕು. ಅದೇ ತರ ಸೆಂಟ್ರಲ್ ಕಂಪ್ಯೂಟರ್ಸ್ ಏನ್ ಮಾಡುತ್ತೆ, ATM ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. Next, we have to be careful because all the associations which will form multiple path ಏನಿರುತ್ತೋ ಅಲ್ಲಿ ರಿಡಂಡೆನ್ಸಿನೂ ಇರುತ್ತೆ ಬಟ್ ಸಮ್ಟೈಮ್ಸ್ ರಿಡಂಡೆನ್ಸಿನೂ ಇರಲ್ಲ, ಬಟ್ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂತ ಟೈಮಲ್ಲಿ we should be careful while eliminating it. Sometimes the existence of an association can be derived from the two or more primitive association and multiplicity cannot. ಮಲ್ಟಿಪ್ಲಿಸಿಟಿ ಇಂದ ಆಗದೆ ಇರೋದನ್ನ ನಾವ್ ಏನ್ ಮಾಡ್ತೀವಿ, ಪ್ರಿಮಿಟಿವ್ ಅಂದ್ರೆ ಪ್ರೈಮರಿ ಅಸೋಸಿಯೇಷನ್ ಇಂದ ನಾವು ಡಿರೈವ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಎಕ್ಸ್ಟ್ರಾ ಅಸೋಸಿಯೇಷನ್ಸ್ ಏನಾದ್ರೂ ಇದ್ರೆ ಅಂದ್ರೆ ಅಡಿಷನಲ್ ಮಲ್ಟಿಪ್ಲಿಸಿಟಿ ಕನ್ಸ್ಟ್ರೇಂಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅನ್ಸಿದ್ರೆ ಮಾತ್ರ ನಾವು ಎಕ್ಸ್ಟ್ರಾ ಅಸೋಸಿಯೇಷನ್ ನ ಇಟ್ಕೋತೀವಿ. ಅದರ್ವೈಸ್ ವಿ ವಿಲ್ ಎಲಿಮಿನೇಟ್ ದಟ್ ಪರ್ಟಿಕ್ಯುಲರ್ ಡಿರೈವ್ಡ್ ಅಸೋಸಿಯೇಷನ್. For example, we have a figure here where company employs a person ಒಂದ್ ಕಂಪನಿನಲ್ಲಿ ಎಷ್ಟೊಂದ್ ಜನ ಪರ್ಸನ್ಸ್ ಗೆ ಎಂಪ್ಲಾಯಿನ ಪ್ರೊವೈಡ್ ಮಾಡುತ್ತೆ. ಅದೇ ತರ ಒಂದು ಪರ್ಸನ್ ಗೆ ನಾವು ಅಥವಾ 0 to 1 person with the computer will be n number of computers can be assigned. One company owns the n number of association. ನಾನ್ ರಿಡಂಡೆಂಟ್ ಅಸೋಸಿಯೇಷನ್, ಇಲ್ಲಿ ಯಾವ್ದು ರಿಡಂಡೆನ್ಸಿ ಇಲ್ಲ. ಒಂದ್ ಕಂಪನಿಗೆ n number of persons ವರ್ಕ್ ಮಾಡ್ತಾರೆ. ಅದೇ ತರ ಒಂದು ಅಥವಾ 0 or 1 person ಗೆ ನಾವು n number of computers ನ ಅಲೋಕೇಟ್ ಅಥವಾ ಅಸೈನ್ ಮಾಡಿದ್ವಿ. ಅದೇ ತರ ಒಂದ್ ಕಂಪನಿಗೆ n number of computers ನ ನಾವು ಇರತ್ತೆ ಅಂತ ಹೇಳ್ತಾ ಇದೀವಿ. ಇಲ್ಲೇನ್ ಹೇಳ್ತಾ ಇದ್ದಾನೆ, the multiplicity of the assigned to association cannot be deduced from the employees and owns association. ಇಲ್ಲಿ ನಾವು ಮಲ್ಟಿಪ್ಲಿಸಿಟಿ ಏನ್ ಯೂಸ್ ಮಾಡಿದೀವಿ 0 or 1, ಅದನ್ನ ನಾವು ಈಸಿಯಾಗಿ we cannot remove that. ಅಂತ ಟೈಮಲ್ಲಿ ಏನಾಗುತ್ತೆ, ನಾವು ಈ ಅಸೋಸಿಯೇಷನ್ ಇದೆಯಲ್ಲ ಅದನ್ನ ರಿಮೂವ್ ಮಾಡಕ್ ಆಗಲ್ಲ. ಸೊ ಈ ತರ ಟೈಮಲ್ಲಿ ನಾವು if it is important then we have to keep this extra thing also.
although derived association will not add information, ಅದೇನೋ ಇನ್ಫಾರ್ಮೇಶನ್ ನ ಕೊಟ್ಟಿಲ್ಲ ಅಂತ ಅಂದ್ರು ಸಮಟೈಮ್ಸ್ ಅದು ಡಿಸೈನ್ ಪಾರ್ಟ್ ಅಲ್ಲಿ ಅಥವಾ ಡೆವಲಪ್ಮೆಂಟ್ ಪಾರ್ಟ್ ಅಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕಿನ್ಶಿಪ್ ರಿಲೇಶನ್ಶಿಪ್ ಯೂಸಸ್ ಆಸ್ ಅಂಕಲ್ ಅನ್ಬೋದು ಅಥವಾ ಮದರ್ ಇನ್ ಲಾ ಕಸಿನ್ ಹ್ಯಾವ್ ನೇಮ್ಸ್ ಬಿಕಾಸ್ ದೇ ಡಿಸ್ಕ್ರೈಬ್ ಕಾಮನ್ ರಿಲೇಶನ್ಶಿಪ್ ಕನ್ಸಿಡರ್ಡ್ ಇಂಪಾರ್ಟೆಂಟ್ ವಿತ್ ಇನ್ ಅವರ್ ಸೊಸೈಟಿ. ಅಂದ್ರೆ ನಾವು ರಿಲೇಶನ್ಶಿಪ್ ಗೆ ಜಾಸ್ತಿ ಇಂಪಾರ್ಟೆಂಟ್ ನ ಕೊಡೋದ್ರಿಂದ ಈ ತರ ನೇಮ್ಸ್ ನ ಯೂಸ್ ಮಾಡ್ಕೊಂಡಿದೀವಿ ಇನ್ ಆರ್ಡರ್ ಟು ಡಿಸ್ಕ್ರೈಬ್ ಒಂದ್ ಪರ್ಸನ್ ಇಂದ ಇನ್ನೊಂದ್ ಪರ್ಸನ್ ಗೆ ಯಾವ ತರ ರಿಲೇಶನ್ಶಿಪ್ ಇದೆ ಅಂತ ಹೇಳ್ತೀವಿ. ದೇರ್ ಆರ್ ಎಸ್ಪೆಷಲಿ ಇಂಪಾರ್ಟೆಂಟ್, ಏನಾದ್ರೂ ಇಂಪಾರ್ಟೆಂಟ್ ಇದ್ರೆ ವಿ ವಿಲ್ ಶೋ ದ ಡಿರೈವ್ಡ್ ಅಸೋಸಿಯೇಷನ್ ಇನ್ ದ ಕ್ಲಾಸ್ ಡಯಾಗ್ರಾಮ್ಸ್ ಆಲ್ಸೋ. ಕ್ಲಾಸ್ ಡಯಾಗ್ರಾಮ್ ಅಲ್ಲೂ ನಾವು ಅದನ್ನ represent ಮಾಡ್ತೀವಿ ಯೂಸಿಂಗ್ ಅ ಸ್ಲಾಶ್ ಇನ್ ಫ್ರಂಟ್ ಆಫ್ ದೇರ್ ನೇಮ್ಸ್ ಇನ್ ಆರ್ಡರ್ ಟು ಇಂಡಿಕೇಟ್ ದಟ್ ದೇ ಆರ್ ಡಿಪೆಂಡೆಂಟ್ ಸ್ಟೇಟಸ್. ಅಂದ್ರೆ ಅದು ಡಿರೈವ್ಡ್ ಆಗಿರೋದ್ರಿಂದ ಅದೇನಾಗಿರುತ್ತೆ ಇನ್ನೊಂದು ಆಟ್ರಿಬ್ಯೂಟ್ ಅಥವಾ ಅಸೋಸಿಯೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದನ್ನ ಕ್ಲಾಸ್ ಡಯಾಗ್ರಾಮ್ ಅಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಐ ಮೇಕ್ ಯೂಸ್ ಆಫ್ ಅ ಸ್ಲಾಶ್ ನ ಯೂಸ್ ಮಾಡ್ತೀನಿ ಇನ್ ಫ್ರಂಟ್ ಆಫ್ ದ ನೇಮ್ ವಿಚ್ ವಿಲ್ ಇಂಡಿಕೇಟ್, ಆ ಸ್ಲಾಶ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಡಿಪೆಂಡ್ ಆಗ್ತಾ ಇದೆ ಆ ಪರ್ಟಿಕ್ಯುಲರ್ ಅಸೋಸಿಯೇಷನ್ ಮೇಲೆ ಅದು ಡಿಪೆಂಡ್ ಆಗ್ತಿದೆ ಅಂತ ಹೇಳುತ್ತೆ. ಅಂಡ್ ಇಟ್ ವಿಲ್ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂದ್ರೆ ಇಂಡಿಪೆಂಡೆಂಟ್ ಅಸೋಸಿಯೇಷನ್ ಯಾವ್ದಿರುತ್ತೋ ಅದರಿಂದ ಈ ಡಿರೈವ್ಡ್ ಅಸೋಸಿಯೇಷನ್ ನ differentiation, and in order to show the difference between the derived association and the fundamental association we will make use of this slash in front of the association name. Further, we will specify the semantics of association as follows. So misnamed association. Mixed name association ಅಂತಂದ್ರೆ don't say how or why a situation can about, say what it is. ಅಂದ್ರೆ ಆ ಸಿಚುಯೇಷನ್ ಬಗ್ಗೆ ನಾವು ಆ ಸಿಚುಯೇಷನ್ ಅಲ್ಲಿ ಈ ತರ ಇರ್ಬೋದು ಆ ತರ ಆಗ್ಬೋದು ಅಂತ ಹೇಳ್ಬಾರ್ದು, ನಾವು ಎಕ್ಸಾಕ್ಟ್ ಆಗಿ ಹೇಳ್ಬೇಕು. ಸೊ ನೇಮ್ಸ್ ಆರ್ ಇಂಪಾರ್ಟೆಂಟ್. ಅಂದ್ರೆ ನೇಮ್ಸ್ ನ ನಾವು ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂತ ಅಂದ್ರೆ ಅದು ಯಾವ್ದು ಬೇರೆ ಮೀನಿಂಗ್ ಅಲ್ಲಿ ಬರ್ಬೋದು. ಸೊ ವೈಲ್ ಚೂಸಿಂಗ್ ದ ನೇಮ್ ಇಟ್ ಶುಡ್ ಬಿ ಟೇಕನ್ ಅ ಗ್ರೇಟರ್ ಕೇರ್. ಫಾರ್ ಎಕ್ಸಾಂಪಲ್ ATM ಎಕ್ಸಾಂಪಲ್ ನ ತಗೊಂಡ್ರೆ ಬ್ಯಾಂಕ್ ಕಂಪ್ಯೂಟರ್ಸ್ ಮೇಂಟೈನ್ಸ್ ಅಕೌಂಟ್ಸ್ ಇನ್ ದ ಸ್ಟೇಟ್ಮೆಂಟ್ ಆಫ್ ಆಕ್ಷನ್ಸ್ ದಟ್ ಕ್ಯಾನ್ ಬ್ಯಾಂಕ್ ಹೋಲ್ಡ್ಸ್ ಅಕೌಂಟ್. ಬ್ಯಾಂಕ್ ಅಲ್ಲಿ ಏನಿರುತ್ತೆ ಅಕೌಂಟ್ ಇರುತ್ತೆ. ಸೊ ನಾವು ಹೋಲ್ಡ್ ಅನ್ನೋ ನೇಮ್ ನ ಯೂಸ್ ಮಾಡ್ತಾ ಇದೀವಿ in order to show the association between the bank class and the account class. In the same way, next we have association in names. ನೇಮ್ಸ್ ನ ಕೊಡುವಾಗ ಕರೆಕ್ಟ್ ಆಗಿ ಕೊಡ್ಬೇಕು ಅನ್ನೋದಕ್ಕೋಸ್ಕರ ನಾವು ಈ ತರ ಮಿಸ್ಡ್ ನೇಮ್ ಅಸೋಸಿಯೇಷನ್ ಆಗ್ಬೋದು ಅಥವಾ ಅಸೋಸಿಯೇಷನ್ ಎನ್ ನೇಮ್ಸ್ ನೆಲ್ಲ ಕನ್ಸಿಡರ್ ಮಾಡ್ತಾ ಇದೀವಿ. ಅಸೋಸಿಯೇಷನ್ ಎನ್ ನೇಮ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ವಿಚ್ ವಿಲ್ ಆಡ್ ಅಸೋಸಿಯೇಷನ್ ಎನ್ ನೇಮ್ಸ್ ವೇರ್ ಅಪ್ರಾಪ್ರಿಯೇಟ್. ಎಲ್ಲಿ ಇಂಪಾರ್ಟೆಂಟ್ ಅಥವಾ ಎಲ್ಲಿ ಅಪ್ರಾಪ್ರಿಯೇಟ್ ಅನ್ಸುತ್ತೋ ಅಲ್ಲಿ ಮಾತ್ರ ನಾವು ಅಸೋಸಿಯೇಷನ್ ಎನ್ ನೇಮ್ಸ್ ನ ಪ್ರೊವೈಡ್ ಮಾಡಬೇಕು. For example, works for association, a company is an employer with respect to a person. ಅಂದ್ರೆ this person works for this particular company ಅಂತ ಹೇಳ್ಬೋದು. ಆ ಟೈಮ್ ಅಲ್ಲಿ ನಾವು ವರ್ಕ್ಸ್ ಫಾರ್ ಅಸೋಸಿಯೇಷನ್ ನ ಎನ್ ನೇಮ್ ಆಗಿ ಕಂಪನಿ ಸೈಡ್ ಕೊಡ್ತೀವಿ. And a person is an employee with respect to a company. As we all know, person ಎಂಪ್ಲಾಯಿನ ನಾನು ಪರ್ಸನ್ ಹತ್ರ ಕೊಡ್ಬೋದು. ಅವಾಗ ಏನಾಗುತ್ತೆ this particular person acts as an employee for the company class. If there is only one association between the two classes ಅಂದ್ರೆ pair of class, ಅವಾಗ ಏನಾಗುತ್ತೆ the association will be cleared ಅಂದ್ರೆ ನೀಟಾಗಿ ಅರ್ಥ ಆಗುತ್ತೆ ನಮ್ಗೆ. ಅವಾಗ ಏನಾಗುತ್ತೆ ಅಸೋಸಿಯೇಷನ್ ಎನ್ ನೇಮ್ಸ್ ಬೇಕಾಗಿರಲ್ಲ. ಫಾರ್ ಎಕ್ಸಾಂಪಲ್ ATM ನ ಕನ್ಸಿಡರ್ ಮಾಡಿದ್ರೆ ವೇರ್ ATM will communicate with your central computer. ಅಲ್ಲಿ ನಮ್ಗೆ ಡೈರೆಕ್ಟ್ ಆಗಿ ಅಲ್ಲೇ ಗೊತ್ತಾಗ್ತಾ ಇದೆ ATM ಏನ್ ಮಾಡ್ತಾ ಇದೆ ಸೆಂಟ್ರಲ್ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದೆ ಅಂತ. ಸೊ ನಮಗೆ ಅಲ್ಲಿ ಅಸೋಸಿಯೇಷನ್ ಎನ್ ನೇಮ್ಸ್ ಬೇಕಾಗಿರಲ್ಲ. ಅಂಡ್ ಅಸೋಸಿಯೇಷನ್ ಬಿಟ್ವೀನ್ ಟೂ ಇನ್ಸ್ಟೆನ್ಸ್ ಆಫ್ ದ ಸೇಮ್ ಕ್ಲಾಸ್ ಮಧ್ಯೆ ಏನಾದ್ರೂ ನಾನು ಅಸೋಸಿಯೇಷನ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ದೆನ್ ಐ ಮೇ ರಿಕ್ವೈರ್ ದಿ ಅಸೋಸಿಯೇಷನ್ ಎನ್ ನೇಮ್ಸ್ ಇನ್ ಆರ್ಡರ್ ಟು ಡಿಸ್ಟಿಂಗ್ವಿಶ್ ದ ಇನ್ಸ್ಟೆನ್ಸ್. ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಬೇಕಾಗತ್ತೆ. ಎಕ್ಸಾಂಪಲ್ ಇವಾಗ ಒಂದು ಪರ್ಸನ್ ಆ ಕಂಪನಿಗೆ ವರ್ಕ್ ಮಾಡ್ತಿದ್ದಾನೆ ಅಂತ ಹೇಳುವಾಗ ಪರ್ಸನ್ ಮತ್ತೆ ಕಂಪನಿ ಇದ್ದಾಗ ನನ್ಗೆ ಅಲ್ಲಿ ಅಸೋಸಿಯೇಷನ್ ಎನ್ ನೇಮ್ಸ್ ಬೇಡ. ಪರ್ಸನ್ ಟು ಪರ್ಸನ್ ನಾನು ಅಸೋಸಿಯೇಷನ್ ಬಿಲ್ಡ್ ಮಾಡಿರ್ತೀನಿ. ಅವನು ಬಾಸ್ ಆಗ್ಬೋದು, ಮ್ಯಾನೇಜರ್ ಆಗ್ಬೋದು ಅಥವಾ ಒಂದ್ ಎಂಪ್ಲಾಯಿ ಆಗ್ಬೋದು. ಅಂತ ಟೈಮ್ ಅಲ್ಲಿ ನನ್ಗೆ ಒಂದು ಅಸೋಸಿಯೇಷನ್ ಎನ್ ನೇಮ್ ಬೇಕು. ಸೊ ಫಾರ್ ಎಕ್ಸಾಂಪಲ್ ಅಸೋಸಿಯೇಷನ್ ಪರ್ಸನ್ ಮ್ಯಾನೇಜರ್ಸ್ ಅ ಪರ್ಸನ್, ಮ್ಯಾನೇಜರ್ ಆಗ್ಬೋದು ಹೂ ವಿಚ್ ವಿಲ್ ಹ್ಯಾವ್ ದಿ ಎನ್ ನೇಮ್ ಲೈಕ್ ಬಾಸ್ ಆಗ್ಬೋದು ಅಥವಾ ವರ್ಕರ್ ಆಗ್ಬೋದು. ಬಾಸ್ ಅಂದ್ರೆ ಮ್ಯಾನೇಜರ್ ಆಗಿರ್ಬೋದು, ವರ್ಕರ್ ಅಂದ್ರೆ ಒಂದು ನಾರ್ಮಲ್ ಎಂಪ್ಲಾಯಿ ತರ ವರ್ಕ್ ಮಾಡ್ಬೋದು. ಸೊ this is how where we have to give the association n name. Next we have the qualified association. ಈ qualified association ಅಂದ್ರೆ ನಾವು ಯಾವಾಗ attribute ನ qualifier ಆಗಿ ತಗೋತೀವಿ ಆ ತರ ಅಂತ ಟೈಮ್ ಅಲ್ಲಿ ನಾವು ಈ qualified association ನ ಯೂಸ್ ಮಾಡ್ತೀವಿ.
ಯೂಶಲಿ ಆ ನೇಮ್ ಐಡೆಂಟಿಫೈಸ್ ಅನ್ ಆಬ್ಜೆಕ್ಟ್ ವಿತ್ ಇನ್ ಸಮ್ ಕಾಂಟೆಕ್ಸ್ಟ್. ಒಂದಷ್ಟು ಕಾಂಟೆಕ್ಸ್ಟ್ ಅಲ್ಲಿ ನಾವು ಇದನ್ನ ಐಡೆಂಟಿಫೈ ಮಾಡ್ತೀವಿ. ಮೋಸ್ಟ್ ನೇಮ್ಸ್ ಆರ್ ನಾಟ್ ಗ್ಲೋಬಲಿ ಯೂನಿಕ್. ಎಲ್ಲಾ ನೇಮ್ಸಿಗೂ ಒಂದೇ ಮೀನಿಂಗ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಸಿಮಿಲರ್ ನೇಮ್ಸ್ ಕ್ಯಾನ್ ಹ್ಯಾವ್ ದ ಸೇಮ್ ಮೀನಿಂಗ್. ಸೊ ಕಾಂಟೆಕ್ಸ್ಟ್ ಕಂಬೈನ್ಸ್ ವಿತ್ ದ ನೇಮ್ ಇನ್ ಆರ್ಡರ್ ಟು ಹ್ಯಾವ್ ದ ಯೂನಿಕ್ ಐಡೆಂಟಿಫಿಟಿ. ಅಂದ್ರೆ ಯೂನಿಕ್ ಆಗಿ ಅದನ್ನ ಐಡೆಂಟಿಫೈ ಮಾಡಕ್ ನಾವ್ ಏನ್ ಮಾಡ್ತೀವಿ, ವಿಲ್ ಕಂಬೈನ್. ಫಾರ್ ಎಕ್ಸಾಂಪಲ್ ನೇಮ್ ಆಫ್ ಅ ಕಂಪನಿನ ನಾವು ಯೂನಿಕ್ ಆಗಿ ಇಡಬೇಕು ಅಂತ ವಿ ವಿಲ್ ಮೇಕ್ ಯೂಸ್ ಆಫ್ ದಿ ಚಾಟ್ರಿಂಗ್ ಸ್ಟೇಟ್ ಬಟ್ ಮೇ ಬಿ ಡೂಪ್ಲಿಕೇಟೆಡ್ ಇನ್ ಅದರ್ ಸ್ಟೇಟ್ಸ್. ಅಂದ್ರೆ ಬೇರೆ ಸ್ಟೇಟ್ಸ್ ಅಲ್ಲಿ ಅದನ್ನ duplicate and they may use that particular name. There once was a Standard Oil company in Ohio, that is in California, and also in New Jersey. One Standard Oil company ಅನ್ನೋ ನೇಮ್ ನ ಇಷ್ಟು ಸ್ಟೇಟ್ಸ್ ಯೂಸ್ ಮಾಡ್ತಾ ಇತ್ತು. ನೆಕ್ಸ್ಟ್ ಏನು, ದ ನೇಮ್ ಆಫ್ ಅ ಕಂಪನಿ ಕ್ವಾಲಿಫೈಸ್ as association, state charters, company, state and company name should be uniquely identifies the company. ನಾವು ಏನ್ ನೇಮ್ ಕೊಟ್ಟಿರ್ತೀವೋ ಅದು ಯೂನಿಕ್ ಆಗಿ ಐಡೆಂಟಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಆ ಕ್ವಾಲಿಫೈಯರ್ ನ ನಾನು ಏನಾದ್ರು ಕನ್ಸಿಡರ್ ಮಾಡಿದ್ರೆ ಅದು ಮೆನಿ ಸೈಡ್ ಇಂದ ನಮಗೆ ಡಿಸ್ಟಿಂಗ್ವಿಶ್, ಅಂದ್ರೆ ಇಟ್ ವಿಲ್ ಶೋ ದ ಡಿಫ್ರೆನ್ಸಿಯೇಷನ್ ಅಮಾಂಗ್ ದಿ ಆಬ್ಜೆಕ್ಟ್ಸ್ ಆನ್ ದ ಮೆನಿ ಸೈಡ್ಸ್ ಆಫ್ ಅನ್ ಅಸೋಸಿಯೇಷನ್ ಡಿಫ್ರೆಂಟ್ ಸೈಡ್ಸ್ ಇಂದ ನನಗೆ ಅದು ಡಿಫ್ರೆನ್ಸಿಯೇಷನ್ ನ ಪ್ರೊವೈಡ್ ಮಾಡುತ್ತೆ. ಸೊ ATM ಎಕ್ಸಾಂಪಲ್ ತಗೊಂಡ್ರೆ ದ ಕ್ವಾಲಿಫೈಯರ್ ಬ್ಯಾಂಕ್ ಕೋಡ್ ಏನ್ ಮಾಡುತ್ತೆ, ಇಟ್ ವಿಲ್ ಡಿಸ್ಟಿಂಗ್ವಿಶಸ್ ದ ಡಿಫ್ರೆಂಟ್ ಬ್ಯಾಂಕ್ಸ್ ಇನ್ ಆ ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಎಲ್ಲೇ ಡಿಫ್ರೆಂಟ್ ಬ್ಯಾಂಕ್ಸ್ ಇದೆ ಅಂತ ಐಡೆಂಟಿಫೈ ಮಾಡುತ್ತೆ ಬ್ಯಾಂಕ್ ಕೋಡ್ ಇಂದ. Each cash card needs a bank code so that the transaction can be directed to the appropriate bank. ಆ ಬ್ಯಾಂಕ್ ಕೋಡ್ ಇಂದ ನಾನು ಯಾವ ಬ್ಯಾಂಕ್ ಇಂದ ನಾನು ಟ್ರಾನ್ಸಾಕ್ಷನ್ ಮಾಡ್ತಿದ್ದೀನಿ ಅಂತ ಈಸಿಯಾಗಿ ಅಂದ್ರೆ ಅಲ್ಲಿ ಆ ಪರ್ಟಿಕ್ಯುಲರ್ ಬ್ಯಾಂಕ್ ಅಲ್ಲಿ ನಂದು ಡಿಡಕ್ಟ್ ಅಂದ್ರೆ ಕ್ಯಾಶ್ ಡಿಡಕ್ಟ್ ಆಗೋ ಅಥವಾ ಡಿಸ್ಪೆನ್ಸ್ ಆಗೋ ತರ ಮಾಡ್ಬೋದು. ನೆಕ್ಸ್ಟ್ ವಿ ಹ್ಯಾವ್ ದಿ ಮಲ್ಟಿಪ್ಲಿಸಿಟಿ. ಮಲ್ಟಿಪ್ಲಿಸಿಟಿ ಅಂತ ಅಂದ್ರೆ ವೇರ್ ಇಟ್ ವಿಲ್ ಸ್ಪೆಸಿಫೈ ದಿ ಮಲ್ಟಿಪ್ಲಿಸಿಟಿ, ಅಂದ್ರೆ ಎಷ್ಟು ಲೈಕ್ 0 or 1 ಇದೆಯಾ, ಯಾವ ತರ ನಂಬರ್ಸ್ ಅಲ್ಲಿ ಹೇಳುತ್ತೆ. ಬಟ್ ಇಟ್ ಇಸ್ ನಾಟ್ ಡು ನಾಟ್ ಪುಟ್ ಟೂ ಮಚ್ ಎಫರ್ಟ್ ಇನ್ ಟು ಗೆಟಿಂಗ್ ಇಟ್ ರೈಟ್. ಕರೆಕ್ಟ್ ಆಗಿ ಮಾಡ್ಬೇಕಂತ ಏನಿಲ್ಲ ಮಲ್ಟಿಪ್ಲಿಸಿಟಿನ. ಅದು ನಾವು ಹೆಂಗ್ ಅರ್ಥ ಮಾಡ್ಕೋತೀವಿ ಆ ಬೇಸಿಸ್ ಮೇಲೆ, ಅಥವಾ ನಾವು ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಹೆಂಗ್ ಅನಾಲಿಸಿಸ್ ಮಾಡ್ತೀವಿ ಆ ಬೇಸಿಸ್ ಮೇಲೆ ಮಲ್ಟಿಪ್ಲಿಸಿಟಿ ಚೇಂಜ್ ಆಗ್ತಾ ಇರತ್ತೆ. Change multiplicity values to 1. Challenge multiplicity values of 1. For example, the association one manager manages many employees. ಅಲ್ಲಿ ಏನಾಗುತ್ತೆ, ಒಂದು ಮ್ಯಾನೇಜರ್ ಇರ್ತಾನೆ, ಈ ಕಡೆ ನಾವು ಎಂಪ್ಲಾಯೀಸ್ ಹತ್ರ ಸ್ಟಾರ್ ಯೂಸ್ ಮಾಡಿರ್ತೀವಿ. Pre-includes matrix management or an employee with divided responsibility. ಅಂದ್ರೆ ಈ ಎಂಪ್ಲಾಯೀಸ್ ಅಲ್ಲೂ ನಾವು ಇವನಿಗೆ ಎಲ್ಲ ಕಂಪ್ಲೀಟ್ ಎಂಪ್ಲಾಯೀಸ್ ನ ಕೊಡಲ್ಲ, ಅವನಿಗೆ ಅಂತ ಒಂದು ಪರ್ಟಿಕ್ಯುಲರ್ ಆಗಿ ಇಷ್ಟು ನಂಬರ್ಸ್ ಅಲ್ಲಿ ಡಿವೈಡ್ ಮಾಡಿರ್ತೀವಿ. ಅಂತ ಟೈಮಲ್ಲಿ ಏನಾಗುತ್ತೆ, ಮಲ್ಟಿಪ್ಲಿಸಿಟಿ ಚೇಂಜ್ ಆಗುತ್ತೆ. ಫಾರ್ ಮಲ್ಟಿಪ್ಲಿಸಿಟಿ ವ್ಯಾಲ್ಯೂ ಆಫ್ ಮೆನಿ ಕನ್ಸಿಡರ್ ವೆದರ್ ಅ ಕ್ವಾಲಿಫೈಯರ್ ಇಸ್ ನೀಡೆಡ್. ಇಲ್ಲಿ ಕ್ವಾಲಿಫೈಯರ್ ಬೇಕು, ಯಾಕೆಂದ್ರೆ ನಾವು ಇಲ್ಲಿ ಎಂಪ್ಲಾಯೀಸ್ ನ ಬೇಸ್ಡ್ ಆನ್ ದ ರೆಸ್ಪಾನ್ಸಿಬಿಲಿಟಿ ಅಥವಾ ಅವ್ರಿಗೆ ಏನ್ ವರ್ಕ್ ಅಸೈನ್ ಮಾಡಿರ್ತೀವಿ ಆ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡ್ತಿರೋದ್ರಿಂದ ಇಲ್ಲಿ ನಮ್ಗೆ ಕ್ವಾಲಿಫೈಯರ್ ಇಂಪಾರ್ಟೆಂಟ್ ಆಗುತ್ತೆ. ಆಲ್ಸೋ ಆಸ್ಕ್ ಇಫ್ ದ ಆಬ್ಜೆಕ್ಟ್ ನೀಡ್ ಟು ಬಿ ಆರ್ಡರ್ಡ್ ಇನ್ ಸಮ್ ವೇ. ಯಾವ ತರ ಏನಾದ್ರು ಆರ್ಡರ್ ಆಗಿರ್ಬೇಕಾ, ಆ ತರ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ನಾವು ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ವಿ ಹ್ಯಾವ್ ದಿ ಮಿಸ್ಸಿಂಗ್ ಅಸೋಸಿಯೇಷನ್. ಮಿಸ್ಸಿಂಗ್ ಅಸೋಸಿಯೇಷನ್ ಅಂದ್ರೆ ನಾವು ಅಸೋಸಿಯೇಷನ್ ನ ಪ್ರೊವೈಡ್ ಮಾಡುವಾಗ ಅಥವಾ ರಿಲೇಶನ್ಶಿಪ್ ನ ಒಂದ್ ಕ್ಲಾಸ್ ಇಂದ ಇನ್ನೊಂದ್ ಕ್ಲಾಸಿಗೆ ನಾನು ಪ್ರೊವೈಡ್ ಮಾಡುವಾಗ ಏನಾದ್ರೂ ಐಡೆಂಟಿಫೈ ಮಾಡುವಾಗ ಮಿಸ್ ಮಾಡಿದ್ರೆ ಅದನ್ನ ನಾವು ಆಡ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಟ್ರಾನ್ಸಾಕ್ಷನ್ ಎಂಟರ್ಡ್ ಆನ್ ಕ್ಯಾಶಿಯರ್ ಸ್ಟೇಷನ್. ಟ್ರಾನ್ಸಾಕ್ಷನ್ ಮಾಡುವಾಗ ಅದು ಕ್ಯಾಶಿಯರ್ ಸ್ಟೇಷನ್ ಅಲ್ಲಿ ಏನಾದ್ರೂ ಬಂದಿದೆ ಅಂತ ಅಂದ್ರೆ ಕಸ್ಟಮರ್ಸ್ ಹ್ಯಾವ್ ಅನ್ ಅಕೌಂಟ್ ಅಂಡ್ ಟ್ರಾನ್ಸಾಕ್ಷನ್ ಅಥರೈಸ್ಡ್ ಬೈ ದ ಕ್ಯಾಶ್ ಕಾರ್ಡ್ಸ್. If the cashiers are restricted to specific station, then the association cashier authorized on cashier stations would be needed. ಅಂದ್ರೆ ಅವ್ರೇನಾದ್ರೂ ನಮ್ ಕಾರ್ಡ್ಗೆ ರೆಸ್ಟ್ರಿಕ್ಷನ್ ಕೊಟ್ಟಿದ್ರೆ ಅವಾಗ ಏನಾಗುತ್ತೆ, ನಮ್ಗೆ ಕ್ಯಾಶಿಯರ್ ಇರ್ಬೇಕು. ಕ್ಯಾಶಿಯರ್ ಏನ್ ಮಾಡ್ತಾನೆ, ಅವಾಗ ಅಥರೈಸ್ಡ್ ಕ್ಯಾಶಿಯರ್ ಸ್ಟೇಷನ್ ಅಲ್ಲಿ ನಮಗೆ ರೆಸ್ಟ್ರಿಕ್ಷನ್ ಆಗಿರೋದನ್ನ he'll tell, ಈ ಸ್ಪೆಸಿಫಿಕ್ ಸ್ಟೇಷನ್ ಅಲ್ಲಿ ಈ ತರ ರೆಸ್ಟ್ರಿಕ್ಷನ್ಸ್ ಇದೆ, ಸೊ he will perform some of that particular restrictions if he is an authorized cashier. Next we have aggregation. Aggregation ಅಂತ ಅಂದ್ರೆ it is an important for certain kinds of application. Part and whole ಅಂತ ಹೇಳಿದೆ, especially for those involving mechanical parts and bill of materials. ಆ ಪಾರ್ಟ್ಸ್ ಗೆ ಈ ಬಿಲ್ಸ್ ನ ಹೆಂಗೆ ನಾವು ಯೂಸ್ ಮಾಡ್ತೀವಿ. ಫಾರ್ ಅದರ್ ಅಪ್ಲಿಕೇಶನ್ ಅಗ್ರಿಗೇಷನ್ ಇಸ್ ರಿಲೇಟಿವ್ಲಿ ಅ ಮೈನರ್ ವರ್ಕ್. ಪಾರ್ಟ್ ಅಂಡ್ ಹೋಲ್ ಎಲ್ಲಿ ಬರುತ್ತೋ ಅದಕ್ಕೆ ಮಾತ್ರ ನಾವು ಅಗ್ರಿಗೇಷನ್ ನ ಇನ್ಕ್ಲೂಡ್ ಮಾಡ್ತೀವಿ.
ಅದರ್ವೈಸ್ ಅದು ಒಂದು ಚಿಕ್ಕ ಕಾನ್ಸೆಪ್ಟ್ ತರ ಅನ್ಸ್ಬಿಡುತ್ತೆ. ಬಟ್ ಇಟ್ ಕ್ಯಾನ್ ಬಿ ಅನ್ಕ್ಲಿಯರ್ ವೆದರ್ ಟು ಯೂಸ್ ಅಗ್ರಿಗೇಷನ್ ಆರ್ ಆರ್ಡಿನರಿ ಅಸೋಸಿಯೇಷನ್. ಅಗ್ರಿಗೇಷನ್ ನ ಯೂಸ್ ಮಾಡ್ಬೇಕಾ ಅಂದ್ರೆ ಪಾರ್ಟ್ ಹೋಲ್ ರಿಲೇಶನ್ಶಿಪ್ ನ ಯೂಸ್ ಮಾಡ್ಬೇಕಾ ಅಥವಾ ನಾರ್ಮಲ್ ಅಸೋಸಿಯೇಷನ್ ನ ಯೂಸ್ ಮಾಡ್ಬೋದಾ? ಸೊ it will tell if it is of a mechanical parts ಅಂದ್ರೆ part and whole thing ಇದೆ ಅಂತ ಅಂದ್ರೆ we can go for aggregation. ಆ ಕಾನ್ಸೆಪ್ಟ್ ಇಲ್ಲ ಅಂತ ಅಂದ್ರೆ we can go for the ordinary association. Next, for these other applications do not spend much time trying to distinguish. ಅಂದ್ರೆ ಅಗ್ರಿಗೇಷನ್ ಮತ್ತೆ ಅಸೋಸಿಯೇಷನ್ ಮಧ್ಯೆ ನಾವು ತುಂಬಾ ಟೈಮ್ ತಗೊಂಡು ಅದನ್ನ ಯಾವ್ದನ್ನ ಹಾಕ್ಬೇಕು ಅಂತ ನಾವು ಕನ್ಫ್ಯೂಷನ್ ಅಂದ್ರೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಅಗ್ರಿಗೇಷನ್ ಇಸ್ ಜಸ್ಟ್ ಅನ್ ಅಸೋಸಿಯೇಷನ್ ವಿತ್ ಎಕ್ಸ್ಟ್ರಾ ಕಾನಟೇಷನ್ಸ್ ಅಂದ್ರೆ ಅಲ್ಲಿ ಪಾರ್ಟ್ ಹೋಲ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಯೂಸ್ ವಿಚ್ ಎವರ್ ಸೀಮ್ಸ್ ನ್ಯಾಚುರಲ್ ಅಟ್ ಅ ಟೈಮ್ ಅಂದ್ರೆ ನಾವಲ್ಲಿ ಥಿಂಕ್ ಮಾಡುವಾಗ ನಮ್ಗೆ ಯಾವ್ದಲ್ಲಿ ಕರೆಕ್ಟ್ ಅನ್ಸುತ್ತೋ ಅದನ್ನ ಯೂಸ್ ಮಾಡ್ಬೋದು. ಇಫ್ ವಿ choose that association is best, then we can choose association. Otherwise, if aggregation choose to be best ಅಂದ್ರೆ aggregation ನಮಗೆ ಕರೆಕ್ಟ್ ಅನ್ಸ್ತಿದೆ ಅಂತಂದ್ರೆ we can go for aggregation. For in the ATM example, we will decide that a bank is a part of consortium and it will indicate the relationship with the aggregation. ಅಂದ್ರೆ ಬ್ಯಾಂಕ್ ಅಲ್ಲಿ ಪಾರ್ಟ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೆ, ಕಾನ್ಸೋರ್ಟಿಯಂ ಲೊಕೇಶನ್ ಏನ್ ಮಾಡ್ತಾ ಇರುತ್ತೆ, ಒಂದು ಹೋಲ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ನಾವು ಇವಾಗ ಇಲ್ಲಿ ಪಾರ್ಟ್ ಹೋಲ್ ರಿಲೇಶನ್ಶಿಪ್ ಬಂದಿರೋದ್ರಿಂದ ನಾವು ಅಗ್ರಿಗೇಷನ್ ನ ಚೂಸ್ ಮಾಡ್ತೀವಿ. ಸೊ ಈ ತರ ಕಾನ್ಸೆಪ್ಟ್ ಇದೆ ಅಂತಂದ್ರೆ ವಿ ವಿಲ್ ಚೂಸ್ ಅಗ್ರಿಗೇಷನ್, ಅದರ್ವೈಸ್ ವಿ ವಿಲ್ ಚೂಸ್ ಅಸೋಸಿಯೇಷನ್. In this class diagram, it is showing with the remaining association. We have included here the association names. ಇಲ್ಲಿ association names ನೆಲ್ಲ ನಾವು include ಮಾಡಿದೀವಿ. ಯಾವ ತರ association names ಅಂದ್ರೆ ಯಾವ ತರ relationship ತೋರಿಸ್ತಾ ಇದೆ ಅಂತ. We have split transaction, ಇಲ್ಲಿ split transaction ಮಾಡಿದೀವಿ into remote transaction and the cashier. remote transaction ಮತ್ತೆ ಕ್ಯಾಶಿಯರ್ ಮಧ್ಯ ನಾವು ಇಲ್ಲಿ ಸ್ಪ್ಲಿಟ್ ಟ್ರಾನ್ಸಾಕ್ಷನ್ಸ್ ಯೂಸ್ ಮಾಡಿದೀವಿ. And the diagram shows the multiplicity values also. We have included this multiplicity value also. Aggregation association names use ಮಾಡಿದೀವಿ, multiplicity ನ ಯೂಸ್ ಮಾಡಿದೀವಿ, and we could have made some analysis decision differently. ಅನಾಲಿಸಿಸ್ ಪಾರ್ಟ್ ನಾವು ಹೆಂಗೆ ಯಾವ ತರ ಡಿಸಿಷನ್ ಅಂದ್ರೆ ಅನಾಲಿಸಿಸ್ ಹೆಂಗ್ ಮಾಡ್ತೀವಿ ಆ ಬೇಸಿಸ್ ಮೇಲೆ ಡಿಸಿಷನ್ಸ್ ನ ತಗೋತೀವಿ. And here we are not bothered whether a possible correct model of a problem. ಅಂದ್ರೆ ಒಂದು ಪ್ರಾಬ್ಲಮ್ಗೆ ನಮಗೆ n number of solutions ಬರುತ್ತೆ. So we are not bothered whether there are many possible correct models for a particular problem. We can show this analysis process in small steps which practice ಅಥವಾ ಸೆವರಲ್ ಸ್ಟೆಪ್ಸ್ ಅಲ್ಲೂ ಹೇಳ್ಬೋದು. 4 ಸ್ಟೆಪ್ಸ್ ಅಲ್ಲೂ ಹೇಳ್ಬೋದು ಅಥವಾ ಅದನ್ನ ನಾನು ಇನ್ನ ಜಾಸ್ತಿ ಅಂದ್ರೆ 5 to 6 ಸ್ಟೆಪ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ it is based on the analysis decision. Based on this analysis decision, we will we will take the decision. That so by 2 more presentation, I'll complete this module.